ನಮಸ್ಕಾರ ನಿಮ್ಮೆಲ್ರಿಗೂ ಡೇ ಟ್ರೇಡರ್ ಶರಣ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಶರಣ್. ಇವತ್ತು ಡಿಸೆಂಬರ್ 26, 2024 ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಮಾಡೋಣ ಬನ್ನಿ. ಇವತ್ತು ನಿಫ್ಟಿ ಎಕ್ಸ್ಪೈರಿ ಡೇ ಇತ್ತು. ನಾವು ನಿನ್ನೆ ಏನು ಅಂದ್ಕೊಂಡ್ವಿ, ಮಾರ್ಕೆಟ್ ಅದೇ ಥರ ಆಯಿತಾ? ಮಾರ್ಕೆಟ್ ಏನಾಯಿತು? ಮೇಲೆ ಹೋಯ್ತಾ, ಕೆಳಗಡೆ ಬಂತ? ಮಾರ್ಕೆಟ್ ಏನಾಯ್ತಂತ ನೋಡೋಣ ಬನ್ನಿ. ಫಸ್ಟ್ ಆಫ್ ಆಲ್ ಇವತ್ತು ಆಪ್ಷನ್ ಸೆಲ್ಲರ್ ಡೇ. ಯಾಕಂದರೆ ಮಾರ್ಕೆಟು ಈ ಒಂದು ಮೂವ್ ಬಿಟ್ಟರೆ ಫುಲ್ ಡೇ ಮಾರ್ಕೆಟ್ ಸೈಡ್ ವೇಸ್ ಆಗಿದೆ. ನಾವೇನಿಲ್ಲಿ ಗ್ರೀನ್ ಕಲರ್ ಟ್ರೆಂಡ್ ಲೈನ್ ಇದೆ ಅಲ್ಲ, ಇಲ್ಲಿಗೆ ಬಂದುಬಿಟ್ಟು ಮಾರ್ಕೆಟ್ ಇಲ್ಲಿಂದ ಮೇಲೇ ಇವತ್ತು ಮಾರ್ಕೆಟ್ ಸೈಡ್ ವೇಸ್ ಆಗಿ ಮೂವ್ ಆಗಿದೆ. ಓಕೆ, ನಾನಿವಾಗ ನಿಫ್ಟಿ 5 ಮಿನಿಟ್ಸ್ ಟೈಮ್ ಫ್ರೇಮ್ ಚಾರ್ಟಲ್ಲಿದ್ದೀನಿ. ಇವತ್ತು ನಿಫ್ಟಿ ಅರೌಂಡ್ 45 to 50 ಪಾಯಿಂಟ್ಸ್ ಗ್ಯಾಪ್ ಅಪ್ ಆಗಿದೆ. ಅಂದರೆ ಅರೌಂಡ್ 23,777 ಈ ಲೆವೆಲಲ್ಲಿ ಮಾರ್ಕೆಟು ಓಪನ್ ಆಗಿದೆ. ಮಾರ್ಕೆಟ್ ಓಪನ್ ಆಗಿ ಒಂದು ದೊಡ್ಡ ಗ್ರೀನ್ ಕಲರ್ ಕ್ಯಾಂಡಲ್ ಮಾಡಿತು. ನಾವು ನಿನ್ನೆ ಏನು ಅಂದ್ಕೊಂಡ್ವಿ, ಮಾರ್ಕೆಟ್ ಏನಾದರೂ ಗ್ಯಾಪ್ ಅಪ್ ಆದರೆ ಏನು ಮಾಡಬೇಕು ಅಂದ್ಕೊಂಡಿದ್ವಿ. ಇಲ್ಲಿ ನೋಡಿ, ಮಾರ್ಕೆಟ್ ಗ್ಯಾಪ್ ಅಪ್ ಆದ ತಕ್ಷಣ ಈ ಕ್ಯಾಂಡಲ್ ಗ್ರೀನ್ ಕಲರ್ ಕ್ಯಾಂಡಲ್ ಫಾರ್ಮ್ ಆದ ತಕ್ಷಣ ನಾನು ಏನು ಮಾಡಿದೆ, ಈ ಲೆವೆಲಿಂದ ಈ ಲೆವೆಲಿಗೆ ಫಿಬೊನಾಚಿ ರಿಟ್ರೇಸ್ಮೆಂಟ್ ಟೂಲ್ ಹಾಕ್ಕೊಂಡೆ. ಬನ್ನಿ ಇವಾಗ ಹಾಕೋಣ. ನಿನ್ನೆ ನಾವು ಗ್ಯಾಪ್ ಅಪ್ ಆದರೆ ಈ ಥರ ಮಾಡಬೇಕಂತ ಪ್ರಿಡಿಕ್ಟ್ ಮಾಡಿದ್ವಿ. ನೋಡಿ, ಈ ಮೂವಿಂದ ಈ ಮೂವಿಗೆ ನಾನು ಫಿಬೊನಾಚಿ ಹಾಕ್ಕೊಂಡ್ರೆ ನೋಡಿ, ಇಲ್ಲಿ ಮಾರ್ಕೆಟು ಎಲ್ಲಿಂದ ರಿಟರ್ನ್ ಆಗಿದೆ ನೋಡಿ, 0.78 ಈ ಲೆವೆಲಿಂದ ಮಾರ್ಕೆಟು ಕೆಳಗಡೆ ಬಂದಿದೆ. ಓಕೆನಾ? ಎಕ್ಸಾಕ್ಟಾಗಿ ನೋಡಿ, ನಿಮಗೆ ಇನ್ನೊಂದ್ಸಲಿ ತೋರಿಸ್ತೀನಿ. ನೋಡಿ, ಮಾರ್ಕೆಟು 0.786 ಈ ಲೆವೆಲಿಂದ ಮಾರ್ಕೆಟು ಸಪೋರ್ಟ್ ತಗೊಂಡು ಕೆಳಗಡೆ ಬಂದಿದೆ. ಇಲ್ಲಿ ನೋಡಿ, ಮಾರ್ಕೆಟ್ ಇನ್ನೊಂದು ಅಬ್ಸರ್ವ್ ಮಾಡಿ, ಪ್ರೈಸ್ ಆಕ್ಷನ್ ಎಷ್ಟು ಇಂಪಾರ್ಟೆಂಟ್ ಅಂತಂತ. ಇಲ್ಲಿ ನೋಡಿ, ಮಾರ್ಕೆಟು ಗ್ಯಾಪ್ ಅಪ್ ಆಗಿ ದೊಡ್ಡ ಕ್ಯಾಂಡಲ್ ಮಾಡಿತು. ಆಮೇಲೆ ನೋಡಿ, ಸೆಕೆಂಡ್ ಮತ್ತು ಥರ್ಡ್ ಕ್ಯಾಂಡಲ್ ನೋಡಿ, ಇಲ್ಲಿ ನೋಡಿ, ಈ ಡೋಜಿ ಕ್ಯಾಂಡಲ್ ಆಗಿ ಸ್ಲೋವಾಗಿ ಕೆಳಗಡೆ ಬಂತು. ಅವಾಗ ನೀವು ಥಿಂಕ್ ಮಾಡಬೇಕು, ಮಾರ್ಕೆಟು ಇಲ್ಲಿ ಸ್ಲೋ ಆಗಿದೆ, ಯಾಕೆ ಸ್ಲೋ ಆಗಿದೆ ಅಂತ ನೀವು ಅಂದ್ಕೊಂಡು ನಿಮ್ಮ ಸ್ಟ್ರಾಟಜಿ ಯಾವ ಥರ ಇರುತ್ತೆ, ನೀವೇನು ಇದು ಇಂಡಿಕೇಟ್ರ್ ಯೂಸ್ ಮಾಡ್ತಾ ಇದ್ದೀರಾ ಆ ಥರ ನೋಡಬೇಕು. ಆಮೇಲೆ ಈ ಲೆವೆಲಲ್ಲಿ ನಾನು ಇಚ್ಚಿಮುಕ್ಕು ಇಂಡಿಕೇಟರ್ ಹಾಕ್ಕೊಂಡ್ರೆ ಇಲ್ಲಿ ನೋಡಿ, ಇಲ್ಲಿ ಟಿ ಎಸ್ ಒಳಗಡೆ ರೆಡ್ ಕ್ಯಾಂಡಲ್ ಕೆಳಗಡೆ ಬಂತು. ಕೆಳಗಡೆ ಬಂದುಬಿಟ್ಟು ಮಾರ್ಕೆಟು ಇಲ್ಲಿ ನೋಡಿ, ಇನ್ನೊಂದು ರೆಡ್ ಕ್ಯಾಂಡಲ್ ಫಾಲೋ ಆಗಿ ಟಿ ಎಸ್ ಕೇಸ್ ಕ್ರಾಸ್ ಆಯಿತು. ಸೊ ಇವತ್ತು ನಾವೇನಾರ ಆಪ್ಷನ್ ಬೈ ಮಾಡೋಂಗಿದ್ದಿದ್ರೆ ಈ ಕೆಳಗಡೆ ನಾವೇನಿಲ್ಲಿ ಹಾರಿಜಾಂಟಲ್ ಲೈನ್ ಸಪೋರ್ಟ್ ಲೈನ್ ಹಾಕ್ಕೊಂಡಿದ್ದೀವಲ್ಲ, ಮತ್ತು ಈ ಟ್ರೆಂಡ್ ಲೈನ್ ಕೆಳಗಡೆ ಒಂದು ಪ್ರೈಸ್ ಆಕ್ಷನ್ ಮಾಡಿದರೆ ನಾವು ಪಿ ಬೈ ಮಾಡೋದಕ್ಕೆ ಒಂದು ಆಪರ್ಚುನಿಟಿ ಇತ್ತು. ಓಕೆನಾ? ನಾನು ಇಚ್ಚಿಮುಖ ಇಂಡಿಕೇಟರ್ ತೆಗಿತಾ ಇದ್ದೀನಿ.
ನಮಗೆ ಇಲ್ಲಿ ಮೇಲೆ ಹೋಗಲ್ಲ ಅಂತ ಕನ್ಫರ್ಮ್ ಆಯಿತು. ನಾವೇನು ಮಾಡಬೇಕು, ಇಲ್ಲಿ ಮೇಲಿನ ಸಿಗಳನ್ನು ಸೆಲ್ ಮಾಡೋದಕ್ಕೆ ನಮಗೆ ಈ ಕನ್ಫರ್ಮೇಷನ್ನು ಸಿಕ್ಕಿದೆ. ಈ ಮೂವನ್ನ ನಾವು ಟ್ರೇಡ್ ಮಾಡೋಕ್ಕೆ ಈಸಿ ಆಯಿತು. ಓಕೆನಾ. ಮತ್ತು ಮಾರ್ಕೆಟು ಇಲ್ಲಿಂದ ಕೆಳಗಡೆ ಬಂದುಬಿಟ್ಟು ನಾವೇನು ನಿನ್ನೆ ಹಾಕ್ಕೊಂಡಿದ್ವಲ್ಲ ಇಲ್ಲಿ ನೋಡಿ, ಈ ಸಪೋರ್ಟ್ ಲೈನು ಮತ್ತು ಈ ಟ್ರೆಂಡ್ ಲೈನು, ಇದ್ರ ಸಪೋರ್ಟ್ ತಗೊಂಡೆ ಮಾರ್ಕೆಟು ಇವತ್ತು ಕೂಡ ಮೇಲೇ ಟ್ರೇಡ್ ಆಗಿದೆ. ಓಕೆನಾ. ಇಲ್ಲಿ ನೋಡಿ, ನಮ್ಮದು ಇದು ತುಂಬ ದೊಡ್ಡದು ಟ್ರೆಂಡ್ ಲೈನ್ ಇದೆಯಲ್ಲ, ಇಲ್ಲಿ ಒಂದು ರೆಡ್ ಕ್ಯಾಂಡಲ್ ಕ್ಲೋಸ್ ಈ ಟ್ರೆಂಡ್ ಲೈನ್ನ ಬ್ರೇಕ್ ಮಾಡಿತು. ಬ್ರೇಕ್ ಮಾಡಿ ನೋಡಿ ಇಲ್ಲಿ ಅರೌಂಡ್ 23,600 ಈ ಲೆವೆಲಿಗೆ ಮಾರ್ಕೆಟ್ ಬಂದು ಇಲ್ಲಿಂದ ಮತ್ತೆ ಮಾರ್ಕೆಟು ರಿಟರ್ನು, ಅಂದರೆ ನಾವು ಇಲ್ಲಿ ಇನ್ನೊಂದು ಪ್ರೈಸ್ ಆ್ಯಕ್ಷನ್ಗೆ ವೆಯ್ಟ್ ಮಾಡಬೇಕಾಗಿತ್ತು. ಮಾರ್ಕೆಟ್ ಆ ಥರ ಆಪ್ಷನ್ ಕೊಡಲಿಲ್ಲ ನಮಗೆ. ಮಾರ್ಕೆಟ್ ಮತ್ತೆ ಈ ಟ್ರೆಂಡ್ ಲೈನ್ ಸಪೋರ್ಟ್ ತಗೊಂಡು ಮೇಲೇ ಟ್ರೇಡ್ ಆಯಿತು ಇವತ್ತು. ಯಾಕೆ ಇವತ್ತು ಆಪ್ಷನ್ ಸೆಲ್ಲರ್ ಡೇ ಅಂತ ಹೇಳಿದೆ ಅಂದರೆ, ಇಲ್ಲಿ ನೋಡಿ ಈಸಿಯಾಗಿ ಮಾರ್ಕೆಟ್ ಇಲ್ಲಿ ಕೆಳಗಡೆ ಬಂತು, ಇಲ್ಲಿಂದ ಮೇಲೆ ಹೋಯಿತು, ಮತ್ತು ಇಲ್ಲಿ ಕೆಳಗಡೆ ಬಂತು. ಇದು ಸಪೋರ್ಟ್, ಅಂದರೆ ನಾವು ಈ ಕೆಳಗಿನ ಪಿಗಳನ್ನು ಸೆಲ್ ಮಾಡೋದಕ್ಕೆ ಒಳ್ಳೆ ಆಪರ್ಚುನಿಟಿ ಕೊಟ್ಟಿದೆ. ಅಂದರೆ ಮೇಲೆ ಈ ಲೆವೆಲ್ ಬಂದ ತಕ್ಷಣ ಇಲ್ಲಿ ನೋಡಿ ಈ ಲೆವೆಲ್ನ ಸಿಗಳನ್ನ ಸೆಲ್ ಮಾಡೋದಕ್ಕೆ, ಅಂದರೆ ಈ ಲೆವೆಲಿಂದ ಮಾರ್ಕೆಟು ಆ ಕಡೆ ಕೆಳಗಡೆ ಮತ್ತು ಮೇಲುಗಡೆ ಎಲ್ಲಿ ಮೂವ್ ಆಗಿಲ್ಲ. ಎಂಟೈರ್ ಡೇ ಫುಲ್ ಆಪ್ಷನ್ ಸೆಲ್ಲರ್ ಡೇ ಆಗಿದೆ ಇವತ್ತು. ಇವತ್ತು ಮಾರ್ಕೆಟು ಎಲ್ಲಿ ಕ್ಲೋಸ್ ಆಯ್ತು ಅಂತ ನೋಡೋಣ. ಇವತ್ತು ಮಾರ್ಕೆಟು 23,760 ಈ ಲೆವೆಲಲ್ಲಿ ಮಾರ್ಕೆಟ್ ಇವತ್ತು ಕ್ಲೋಸ್ ಆಗಿದೆ. ಮಾರ್ಕೆಟ್ ಇವತ್ತು ಫ್ಲಾಟಾಗಿ ಕ್ಲೋಸ್ ಆಗಿದೆ. ಓಕೆ, ನಾನಿವಾಗ 1 ಅವರ್ ಟೈಮ್ ಫ್ರೇಮಲ್ಲಿ ಹೋಗ್ತಾ ಇದ್ದೀನಿ. ಓಕೆ, ನಾನಿವಾಗ 1 ಅವರ್ ಟೈಮ್ ಫ್ರೇಮಲ್ಲಿ ಇದ್ದೀನಿ. ನೋಡಿ, ನಾವು ನಿನ್ನೆ ಮಾರ್ಕ್ ಮಾಡಿರ್ತಾರ ಇದೊಂದು ಇನ್ಸೈಡ್ ಬಾರ್ ಅದೇ ಥರ ಕಂಟಿನ್ಯೂ ಆಗಿದೆ. ನೆಕ್ಸ್ಟು ನೋಡಿ, ನಾವು ಚಿಕ್ಕದಾಗಿ ಇಲ್ಲೊಂದು ರೆಸಿಸ್ಟೆನ್ಸ್ ಲೈನ್ ಹಾಕಿದ್ದೀವಿ, ಮತ್ತು ಇಲ್ಲೊಂದು ಸಪೋರ್ಟ್ ಲೈನ್ ಹಾಕಿದ್ದೀವಿ. ಮಾರ್ಕೆಟು ಇದ್ರ ಒಳಗಡೆನೇ ಮಾರ್ಕೆಟು ಸೈಡ್ ವೇಸ್ ಆಗಿ ಮೂವ್ ಆಗ್ತಾ ಇದೆ. ನಮಗೆ ಈ ಗ್ರೀನ್ ಕ್ಯಾಂಡಲ್ ಕೆಳಗಡೆ ಒಂದು ರೆಡ್ ಕಲರ್ ಕ್ಯಾಂಡಲ್ ಫಾರ್ಮ್ ಆಗಿ ಇದನ್ನು ಬ್ರೇಕ್ ಮಾಡಿದರೆ, ಮತ್ತು ಇಲ್ಲಿ ನೋಡಿ ಈ ಇನ್ಸೈಡ್ ಬಾರ್ದು ಇದೆಯಲ್ಲ ಈ ಲೆವೆಲ್ನ ಬ್ರೇಕ್ ಮಾಡಿದರೆ ನಮಗೆ ಮಾರ್ಕೆಟು ಒಂದು ಕರೆಕ್ಷನ್ ಡೌನ್ ಟ್ರೆಂಡ್ ಸ್ಟಾರ್ಟ್ ಆಗ್ಬೋದು ಅಂತ ಕನ್ಫರ್ಮ್ ಆಗ್ತಾಯಿದೆ. ಮಾರ್ಕೆಟ್ ಆ ಥರ ಯಾವುದೇ ನಮಗೆ ಸೂಚನೆನೇ ಕೊಡ್ತಾ ಇಲ್ಲ. ಮಾರ್ಕೆಟು ಇನ್ನಾದ್ರೂ ಈ ಲೆವೆಲಲ್ಲೇ ಮೂವ್ ಆಗ್ತಾ ಇದೆ. ಓಕೆ, ಇವಾಗ ನಾವು ಒನ್ ಡೇ ಟೈಮ್ ಫ್ರೇಮ್ ಚಾರ್ಟಲ್ಲಿ ಹೋಗೋಣ, ಏನಾದರೂ ಚೇಂಜಸ್ ಆಗಿದೆ ಅಂತ. ಇಲ್ಲಿ ನೋಡಿ, ನೀವು ಮಾರ್ಕೆಟು ಇನ್ನೂ ಕ್ರೂಷಲ್ ಮೂಮೆಂಟಲ್ಲಿದೆ, ಕ್ರೂಷಲ್ ಪಾಯಿಂಟಲ್ಲಿದೆ. ಈ ಟ್ರೆಂಡ್ ಲೈನ್ ಹತ್ರನೇ ಮಾರ್ಕೆಟು ಪ್ರೈಸ್ ಆ್ಯಕ್ಷನ್ ಮಾಡ್ತಾ ಇದೆ. ಸೊ ಮಾರ್ಕೆಟು ಈ ಟ್ರೆಂಡ್ ಲೈನ್ ಏನಾದರೂ ಬ್ರೀಟ್ ಮಾಡಿದರೆ ನಮಗೆ ಕೆಳಗಡೆ, ಮತ್ತು ಇಲ್ಲೊಂದು ಹಾರಿಜಾಂಟಲ್ ಲೈನ್ ಹಾಕ್ಕೊಂಡಿದ್ದೀನಲ್ಲ ಈ ಟ್ರೆಂಡ್ ಲೈನ್ ನಮಗೆ ಕೆಳಗಡೆಗೆ ಸಪೋರ್ಟ್ ಇದೆ. ಮಾರ್ಕೆಟ್ ಏನಾದರೂ ಮೇಲೇ ಹೋದರೆ ಇಲ್ಲಿ ನೋಡಿ
ಮಾರ್ಕೆಟ್ ಈ ಟ್ರೆಂಡ್ ಲೈನ್ ಸಪೋರ್ಟ್ ತಗೊಂಡು ಮೇಲೆ ಹೋದರೆ ನಮಗೆ ಇಲ್ಲೊಂದು ಇನ್ಸೈಡ್ ಬಾರ್ ಈ ಲೆವೆಲ್ ಬ್ರೇಕ್ ಆದರೆ ನಮಗೆ ಇಲ್ಲಿ ಮೇಲೆ ಒಂದು ಶಾರ್ಟ್ ಟರ್ಮ್ ಒಂದು ಟ್ರೆಂಡ್ ಲೈನ್ ಹಾಕ್ಕೊಂಡಿದ್ದೀನಿ, ಇದನ್ನು ಫಸ್ಟ್ ಟಾರ್ಗೆಟ್ ಆಗುತ್ತೆ. ಮತ್ತು ಈ ಲೆವೆಲು ನಮಗೆ ಸೆಕೆಂಡ್ ಟಾರ್ಗೆಟ್ ಆಗುತ್ತೆ. ಓಕೆ, ಕಾದು ನೋಡೋಣ. ಮಾರ್ಕೆಟ್ ಈಸ್ ಮಾಸ್ಟರ್, ಏನು ಬೇಕಾದ್ರೂ ಆಗ್ಬೋದು. ಓಕೆ, ನಾನಿವಾಗ ಬ್ಯಾಂಕ್ ನಿಫ್ಟಿ 5 ಮಿನಿಟ್ ಟೈಮ್ ಫ್ರೇಮ್ ಚಾರ್ಟಲ್ಲಿದ್ದೀನಿ. ಇವತ್ತು ಕೂಡ ಮಾರ್ಕೆಟು ಬ್ಯಾಂಕ್ ನಿಫ್ಟಿ 100 ಪಾಯಿಂಟ್ಸ್ ಗ್ಯಾಪ್ ಅಪ್ ಆಯಿತು. ಗ್ಯಾಪ್ ಅಪ್ ಆಗಿಬಿಟ್ಟು ಸೇಮ್ ದೊಡ್ಡ ರೆಡ್ ಕ್ಯಾಂಡಲ್ ಮಾಡಿಬಿಟ್ಟು ನೋಡಿ, ಸೆಕೆಂಡ್ ಫಾಲ್ ಆಫ್ ಕ್ಯಾಂಡಲ್ ನೋಡಿ ಸ್ಲೋ ಆಯಿತು ಮಾರ್ಕೆಟ್. ಅಲ್ಲಿಂದ ಮಾರ್ಕೆಟ್ ಸ್ಲೋ ಆದ ತಕ್ಷಣ ನಾವೇನು ಮಾಡಬೇಕು, ಬ್ಯಾಕ್ ಸೈಡ್ ಯಾವುದಾದ್ರೂ ಸಪೋರ್ಟ್ ರೆಸಿಸ್ಟೆನ್ಸ್ ಲೈನ್ ಅಥವಾ ಫಿಬೊನಾಚಿ ಲೆವೆಲ್ ಇದೆಯಾ ಅಂತ ನೋಡ್ಕೊಬೇಕು. ಇಲ್ಲಿ ನೋಡಿ, ನಿಮಗೊಂದು ಇಲ್ಲಿ ಪ್ರೈಸ್ ಆ್ಯಕ್ಷನ್ ಲೆವೆಲ್ ಕಾಣ್ತಾ ಇದೆ, ಅಂದರೆ ರೆಸಿಸ್ಟೆನ್ಸ್ ಲೈನು. ನೆಕ್ಸ್ಟು ಈ ಮೂವಿಂದ ಇಲ್ಲಿ ಕೆಳಗಡೆಗೆ ನಾನು ಫಿಬೊನಾಚಿ ಹಾಕ್ಕೊಂಡೆ. ನೋಡಿ, ಮಾರ್ಕೆಟು 0.618ಇಂದ ಮಾರ್ಕೆಟ್ ಇಲ್ಲಿ ಕೆಳಗಡೆ ಬಂತು, ಮಾರ್ಕೆಟ್ ಮೇಲೆ ಹೋಗಿರಲಿಲ್ಲ. ಸೊ ಮಾರ್ಕೆಟ್ ಇಲ್ಲಿಂದ ಮೇಲೆ ಹೋಗಲ್ಲ ಅಂತ ಕನ್ಫರ್ಮ್ ಆದ ತಕ್ಷಣ ನಾನು ಈ ಟ್ರೇಡ್ ಮಾಡೋದಕ್ಕೆ ನನಗೆ ಒಂದು ಆಪರ್ಚುನಿಟಿ ಸಿಕ್ತು. ಇವಾಗ ಇಲ್ಲಿ ಇಚ್ಚಿಮುಖ ಇಂಡಿಕೇಟರ್ ಹಾಕೋಣ. ಓಕೆ, ನಾನು ಇವಾಗ ಇಚ್ಚಿಮುಖ ಇಂಡಿಕೇಟರ್ ಹಾಕ್ಕೊಂಡಿದ್ದೀನಿ. ನೋಡಿ, ನಮಗೆ ಇಚ್ಚಿಮುಖ ಪ್ರಕಾರ TSKS ಕ್ರಾಸ್ ಆದ ತಕ್ಷಣ ನಮಗೆ ಈ ಕ್ಯಾಂಡಲಲ್ಲಿ ನಮಗೆ ಎಂಟ್ರಿ ಸಿಕ್ಕಿದೆ. ಇಲ್ಲಿಂದ ಅರೌಂಡ್ ಇಲ್ಲಿ ತನಕ ಇಷ್ಟು ಮೂವ್ಗಳು ನಮಗೆ ಇಚ್ಚಿಮುಖ ಪ್ರಕಾರ ಎಷ್ಟು ಪಾಯಿಂಟ್ಸ್ ನಮಗೆ ಟ್ರೇಡ್ ಮಾಡೋದಕ್ಕೆ ಸಿಕ್ತಂತ ನೋಡೋಣ. ಅರೌಂಡ್ ಈ ಕ್ಯಾಂಡಲ್ ಇಲ್ಲಿಂದ ಅಪ್ ಟು ಈ ಕ್ಯಾಂಡಲ್ ಅರೌಂಡ್ ಒಂದು 350-370 ಪಾಯಿಂಟ್ಸ್ ನಮಗೆ ಇಚ್ಚಿಮುಖ TSKS ಕ್ರಾಸ್ ಆದ ತಕ್ಷಣ ಟ್ರೇಡ್ ಮಾಡ್ಬೋದು. ಓಕೆ, ಇಲ್ಲಿ ಸ್ಲೋ ಆದ ತಕ್ಷಣ ನೋಡಿ, ನಿಮಗೆ ಇಲ್ಲಿ ಸ್ಟಾಪ್ ಲಾಸ್ ಇಟ್ಕೊಂಡು ಈ ಥರ ಮಾರ್ಕೆಟ್ ಪ್ರೈಸ್ ಆ್ಯಕ್ಷನ್ ಆದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ಮಾರ್ಕೆಟ್ ಇಲ್ಲಿಂದ ಮೇಲೆ ಹೋಗಲ್ಲ ಅಂತ. ಅವಾಗ ಏನು ಮಾಡಬೇಕು, ನೀವು ಇಲ್ಲಿ ಪಿನ ಬೈ ಮಾಡೋದಕ್ಕೆ ಒಂದು ಆಪರ್ಚುನಿಟಿ. ಸೊ ನಮಗೆ ಇಲ್ಲಿ TSKS ಕ್ರಾಸ್ ಆದ ತಕ್ಷಣ ಮಾರ್ಕೆಟ್ ಇನ್ನೂ ಕೆಳಗಡೆ ಬರುತ್ತೆ. ಸೊ ನಾವು ಇಲ್ಲಿ ನೋಡಿ, ಇಲ್ಲಿ ಮಾರ್ಕೆಟ್ ರಿವರ್ಸ್ ಆಯಿತು. ಓಕೆನಾ, ರಿವರ್ಸ್ ಆದ ತಕ್ಷಣ TS ಲೈನ್ ಹತ್ರ ಬಂದ ತಕ್ಷಣ ನಾವು ನಮ್ಮ ಟ್ರೇಡ್ನ ಎಕ್ಸಿಟ್ ಮಾಡಿಕೊಂಡು ಈ ಪ್ರಾಫಿಟ್ನ ಬುಕ್ ಮಾಡ್ಕೊಬೇಕು. ಓಕೆನಾ, ಇದು ನಿಮಗೆ ಅರ್ಥ ಆಗಿದೆ ಅಂದ್ಕೊತೀನಿ. ಮಾರ್ಕೆಟ್ ಬ್ಯಾಂಕ್ ನಿಫ್ಟಿ ಇನ್ನೂ ಯಾವುದೇ ಥರ ಮೊಮೆಂಟಮ್ ನಮಗೆ ಬಂದಿಲ್ಲ. ಮಾರ್ಕೆಟ್ ಈ ಲೆವೆಲಲ್ಲೇ ಇದೆ. ಈ ಲೆವೆಲ್ ಬ್ರೇಕ್ ಆದರೆ ಇಲ್ಲಿ ನೋಡಿ, ಇದೊಂದು ಹೈಯರ್ ಟೈಮ್ ಟ್ರೆಂಡ್ ಲೈನ್ ಬ್ರೇಕ್ ಆದರೆ ನಮಗೆ ಮಾರ್ಕೆಟು ಯಾವ ಡೈರೆಕ್ಷನಲ್ಲಿ ಹೋಗ್ಬೋದು ಅಂತ ಕನ್ಫರ್ಮ್ ಆಗುತ್ತೆ. ಮಾರ್ಕೆಟ್ ಏನಾದರೂ ಇಲ್ಲಿಂದ ಮೇಲೇ ಹೋಗ್ತಾ ಇದ್ದರೆ ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿಗೆ ಒಂದು ಫಿಬೊನಾಚಿ ಹಾಕ್ಕೊಂಡು ಮಾರ್ಕೆಟ್ ಎಲ್ಲಿಗೆ ಹೋಗ್ಬೋದು ಅಂತ ನಾವು ಪ್ರಿಡಿಕ್ಟ್ ಮಾಡ್ಬೋದು. ಒನ್ ಡೇ ಟೈಮ್ ಫ್ರೇಮಲ್ಲಿ ನೋಡೋಣ. ಒನ್ ಡೇ ಟೈಮ್ ಫ್ರೇಮಲ್ಲಿ ಕೂಡ ಸೇಮ್ ಯಾವುದೇ ಥರ ಬದಲಾವಣೆ ಆಗಿಲ್ಲ. ಈ ಟ್ರೆಂಡ್ ಲೈನ್ ಸಪೋರ್ಟ್ ತಗೊಂಡೆ ಮಾರ್ಕೆಟ್ ಇವಾಗ ಪ್ರೆಸೆಂಟ್ ಲೆವೆಲಲ್ಲಿ ಇದೆ. ಓಕೆನಾ,
ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮಂಡೇದು ಪ್ರೀ ಮಾರ್ಕೆಟ್ ಅನಾಲಿಸಿಸ್ ಒಂದು ವಿಡಿಯೋ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.